ತಂದೆಯೇ ನಿನ್ನ ಕೈಗೆ. ಜೇಶಾಮ್ ಜಬದೊರೆ. ವಾಕ್ಯ 7. ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನಾವು ಕಲ್ವಾರಿಯ ಬಹು ಸಮೀಪಕ್ಕೆ ಹೋಗೋಣ. ನಮ್ಮ ಅಂತರ್ಯ ಭಯಭಕ್ತಿಯಿಂದಲೂ ಕರ್ತನಿಗೆ ಸಲ್ಲಿಸಬೇಕಾದ ಘನತೆಯಿಂದಲೂ ತುಂಬಿರಲಿ. ಇದು ಕರ್ತನ ಅಂತ್ಯ ಸಮಯದ ಕೊನೆ ಗಳಿಗೆಯಾಗಿದೆ. ಆತನು ಈ ಲೋಕವನ್ನು ಬಿಟ್ಟು ಹೋಗುವ ಅಂತ್ಯದ ಗಳಿಗೆಯಲ್ಲಿ ನುಡಿದ ಅಂತೋಕ್ತಿಯನ್ನು ಧ್ಯಾನ ಮಾಡೋಣ. ಆತನು ಈ ಅಂತ್ಯದ ನುಡಿಯನ್ನು ಮಾನವನೊಂದಿಗೆ ಮಾತನಾಡಲಿಲ್ಲ. ಆತನ ಅಂತರ್ಯವು ತಂದೆ ದೇವರೊಂದಿಗೆ ಸಂಭಾಷಿಸುತ್ತಿದ್ದಿತು. ಶಿಲುಬೆಯ ಮೊದಲ ನುಡಿ ಸತ್ಯವಾಕ್ಯ, ಅಂತ್ಯದ ವಾಕ್ಯವು ಪ್ರಾರ್ಥನೆಯ ನುಡಿಯಾಗಿ ಪ್ರಕಟವಾಯಿತು. ಆ ನಿಕಟ ಬಾಂಧವ್ಯವನ್ನು ವ್ಯಕ್ತಪಡಿಸುವ ಸಲುವಾಗಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಒಪ್ಪಿಸಿಕೊಟ್ಟನು. ಎಷ್ಟು ಅಮೂಲ್ಯವಾದ ಮಾದರಿ ಜೀವಿತವನ್ನು ಕ್ರಿಸ್ತಯೇಸುವು ನಮಗೆ ಬೋಧಿಸಿದ್ದಾನೆ. ಪ್ರತಿಯೊಬ್ಬ ಮಾನವನು ತನ್ನ ಮರಣದ ವೇಳೆಯಲ್ಲಿ ತಂದೆಯೊಂದಿಗೆ ಮಾತನಾಡುವುದು ಭಾಗ್ಯಕರವಾದುದು ಎಂಬುದನ್ನು ಕ್ರಿಸ್ತನು ತಾನೇ ಉದಾಹರಿಸುವಂತಿದೆ. ಕೊನೆ ಗಳಿಗೆಯಲ್ಲಿ ಪ್ರಪಂಚವನ್ನು ಎದುರು ನೋಡದೆ, ಪ್ರಪಂಚದಲ್ಲಿ ತಾನು ಬಿಟ್ಟು ಹೋಗುವ ಆಸ್ತಿ ಪಾಸ್ತಿ ಬಂಧು ಬಾಂಧವರ ಮೇಲೆ ನಂಬಿಕೆ ಇಡದಂತೆ ಕರ್ತನನ್ನೇ ದರ್ಶಿಸಲಪೇಕ್ಷಿಸುವುದು ಎಷ್ಟು ಮಹಿಮೆಯಾದ ಕಾರ್ಯವಲ್ಲವೇ? ತನ್ನ ಮರಣದ ವೇಳೆಯಲ್ಲಿ ಕ್ರಿಸ್ತನ ಹೆಜ್ಜೆಜಾಡನ್ನು ಹಿಂಬಾಲಿಸಿದ ಭಕ್ತ ಸ್ತೆಫನನನ್ನು ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಒಪ್ಪಿಸಿಕೊಟ್ಟನು. ಅಪೊಸ್ತಲ ಕೃತ್ಯ 7:59 ಎಂದು ನೋಡುತ್ತೇವೆ. ಅವನು ತನ್ನ ಪೂರ್ಣ ಹೃದಯದಿಂದ ಕರ್ತನ ನಡೆಗೆ ತಿರುಗಿಕೊಂಡನು. ತನ್ನ ಸುತ್ತಲಿದ್ದವರನ್ನು ನೋಡದೆ ಕರ್ತನನ್ನೇ ನೋಡಿದನು. ಹಾಗೆ ಅವನು ನೋಡದಿದ್ದರೆ ಕಳವಳ ಪಡುತ್ತಿದ್ದನು. ಕ್ರೂರಿಗಳು ನಿರ್ದಯರಾಗಿ ಬೀರಿದ ದೊಡ್ಡ ದೊಡ್ಡ ಕಲ್ಲುಗಳು ಬೀರುವವರ ಮುಖದಲ್ಲಿ ಕೋಪ. ಆದರೆ ಕ್ರಿಸ್ತನನ್ನೇ ಮಾದರಿಯನ್ನಾಗಿಟ್ಟುಕೊಂಡ ಆ ಭಕ್ತನು ಪರಲೋಕವನ್ನು ನೋಡಲು ಕಲಿತುಕೊಂಡನು. ದೇವಮಗುವೆ, ಮರಣದ ಅಂತ್ಯದ ಕೊನೆ ಗಳಿಗೆಯಲ್ಲಿರುವ ಯಾರನ್ನಾದರೂ ನೀನು ಸಂಧಿಸಿಯಾದರೆ ಅವರ ಇಡೀ ಮನಸ್ಸನ್ನು ಗಮನವನ್ನು ದೇವರ ಕಡೆಗೆ ತಿರುಗಿಸಿ ಆತನೊಂದಿಗೆ ಸಂಧಾನ ಮಾಡಲು ಪ್ರಯತ್ನಿಸು. ಅತ್ತು ಕರೆದು ಅವರ ಹೃದಯವನ್ನು ಒಡೆಯಬೇಡ. ರಕ್ಷಣೆ ಹೊಂದಿದವರಾಗಿದ್ದರೆ ಪಾಪದ ಹರಿಕೆ ಮಾಡಿ ತಂದೆಯೊಂದಿಗೆ ಸಂಧಾನಪಡಿಸು. ಅವರ ಸಮೀಪ ಬಿದ್ದು ಪರಲೋಕದ ಮಹಿಮೆಯ ಭಾಗ್ಯಗಳನ್ನು ವರ್ಣಿಸಿ ಗೀತೆ ಹಾಡಿ ಅವರನ್ನು ಸ್ತುತಿಸುವಂತೆ ಮಾಡು. ಆಗ ಅವರು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಸಂತೋಷದಿಂದ ದಾಟಿ ಹೋಗುವರು. ಕ್ರಿಸ್ತನು ನುಡಿದ ಈ ಕೊನೆಯ ವಾರ್ತೆಯನ್ನು 4 ವಿಧಗಳಲ್ಲಿ ನಾವು ಧ್ಯಾನಿಸುವುದಾದರೆ ಅದು ಬಹಳ ಪ್ರಯೋಜನಕರವಾಗಿರುವುದು. 1. ನಿಜ ಬಾಂಧವ್ಯದ ವಾರ್ತೆ. 2. ಒಪ್ಪಿಸಿಕೊಡುವ ವಾರ್ತೆ. 3. ಜಯದ ವಾರ್ತೆ. 4. ನಂಬಿಕೆಯ ವಾರ್ತೆ. 1. ನಿಜ ಬಾಂಧವ್ಯದ ವಾರ್ತೆ. ಕರ್ತನು ಕ್ರೂಜೆಯಲ್ಲಿ ಅನುಭವಿಸಿದಂಥ ಸಹಿಸಲಾರದ ಶ್ರಮೆ ಸಂಕಟಗಳು, ಈಟಿಯ ಇರಿತಕ್ಕಿಂತಲೂ ಘೋರವಾದಂಥ ನಿಂದೆ, ಅವಮಾನ, ಅಪಹಾಸ್ಯದ ಮಾತುಗಳು, ಕಲ್ವಾರಿ ಗುಡ್ಡವನ್ನು ಆವರಿಸಿ ನಿಂತ ಕಾರೀರುಗಳು, ಬಿಚ್ಚಿಬಿಡಲ್ಪಟ್ಟ ಅಂಧಕಾರದ ಶಕ್ತಿಗಳು, ಉಗ್ರತೆ, ಇವೆಲ್ಲವುಗಳ ಮಧ್ಯದಲ್ಲೂ ಸಹ ಕ್ರಿಸ್ತನಿಗೂ ತಂದೆ ದೇವರಿಗೂ ಮಧ್ಯೆ ಇದ್ದಂಥ ಬಾಂಧವ್ಯ ಸ್ಥಿರವಾದದ್ದಾಗಿತ್ತು. ಅಚಲವಾದಂಥ ಕದಲಿಸಲಾರದಂಥ ನಂಟು ಇದ್ದಿತ್ತು. ಇದು ಎಷ್ಟು ಮಹೋನ್ನತವಾದದಲ್ಲವೇ? ಲೋಕವನ್ನು ಅದರ ಭೋಗ ಭಾಗ್ಯಗಳನ್ನು ಸೈತಾನನು ಕ್ರಿಸ್ತನಿಗೆ ಅಂದು ತೋರಿಸಿದನು. ಕರ್ತನಾದರೂ ಸೈತಾನನೇ, ನೀನು ತೊಲಗಿ ಹೋಗು ಎಂದು ಗದರಿಸಿದನು. ಪ್ರಪಂಚಕ್ಕೆ ಸಂಬಂಧಿಸಿದ ಯಾವ ಬಾಂಧವ್ಯವೂ ಕ್ರಿಸ್ತನಿಗೆ ಇರಲಿಲ್ಲ. ಆದ್ದರಿಂದಲೇ ಧೈರ್ಯದಿಂದ ಇಹಲೋಕಾಧಿಪತಿಯು ಬರುತ್ತಾನೆ
ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಎಂದು ಹೇಳಿದನು. ಹೌದು, ಕ್ರಿಸ್ತನು ಈ ಪ್ರಪಂಚಕ್ಕೆ ಅನ್ಯನೂ ಪರದೇಶಿಯೂ ಆಗಿದ್ದನು. ಆದರೆ ಅದೇ ಸಮಯದಲ್ಲಿ ಆತನು ಆತ್ಮನನ್ನು, ತಂದೆಯನ್ನು, ಪರಲೋಕವನ್ನು ಒಂದುಗೂಡಿಸಿ ಹೊಸೆದ ಹಗ್ಗ ಬಹಳ ಬಲವುಳ್ಳದ್ದಾಗಿತ್ತು. ಕೊನೆಯ ಉಸಿರಿರುವ ತನಕ ಆ ಬಾಂಧವ್ಯವು ಸ್ಥಿರವಾಗಿತ್ತು. ಬಾಲ್ಯ ಪ್ರಾಯದಲ್ಲಿ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ? ಲೂಕ 2:49 ಎಂದು ತಂದೆಯೊಂದಿನ ನಂಟನ್ನು ಎತ್ತಿ ತೋರಿಸಿದಾತನು. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಯೆಹೋವನ 14:2 ಎಂದು ಹೇಳಿ ಆನಂದಿಸಿದನು. ಈಗ ಕ್ರೂಜೆಯಲ್ಲಿ ತಂದೆಯೇ ಎಂದು ಪ್ರಾರಂಭಿಸಿದಾತನು ತಂದೆ ಎಂದು ಮುಗಿಸಿದನು. ದೇವಮಗುವೆ, ನಿನಗೂ ತಂದೆಗೂ ಮಧ್ಯೆ ಇರುವ ಸಂಬಂಧ ಗಾಢವಾಗಿದ್ದಾಗಿದೆಯಾ? ನಿನ್ನ ಹೃದಯವನ್ನು ಕಲ್ವಾರಿಯ ಪೀಠವಾಗಿಟ್ಟು ತಂದೆಯೊಂದಿಗೆ ಬಾಂಧವ್ಯವನ್ನು ಬೆಸೆದು ಕೊಂಡಿರುವೆಯಾ? ಭಕ್ತರು ಇಂಥ ಒಂದು ಬಾಂಧವ್ಯವನ್ನೇ ಹೊಂದಿದರು. ಭಕ್ತನಾದ D.L. ಮೂಡಿ ತನ್ನ ಕೊನೆಯ ಉಸಿರೆಳುವ ವೇಳೆಯಲ್ಲಿ, ಪ್ರಪಂಚವು ದಾಟಿ ಹೋಗುತ್ತದೆ, ಪರಲೋಕವು ನನಗಾಗಿ ಕಾದಿರಿಸಲ್ಪಟ್ಟಿದೆ, ಆಹಾ, ಅದು ನನ್ನ ಕಿರೀಟ ಧಾರಣೆಯ ಸಮಯವೆಂದು ಮೊಳಗಿದರು. ಜಾನ್ ನ್ಯೂಟನ್ ಎಂಬ ಭಕ್ತನು, ನಾನು ಈಗ ಸಾಯುವವರ ದೇಶದಲ್ಲಿದ್ದೇನೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿತ್ಯ ಜೀವದಿಂದಿರುವ ದೇಶಕ್ಕೆ ಹೋಗುತ್ತೇನೆ ಎಂದರು. ಡಾಕ್ಟರ್ ಸೂಲನ್ ಎಂಬ ಸೇವಕ, ಆಹಾ, ಮರಣವು ಎಷ್ಟು ರಮ್ಯವಾದದು, ನನಗೆ ಬಲವಿದ್ದರೆ ಮರಣದಿಂದ ಬರುವ ಮಹಿಮೆಯನ್ನು ನಾನು ವಿವರಿಸಲಾಸುತ್ತೇನೆ ಎಂದರು. ಮಾರ್ಗರೆಟ್ ಎಂಬ ಸಹೋದರಿ, ನಿತ್ಯವು ನನ್ನ ಮುಂಭಾಗದಲ್ಲಿ ಸಾಗರದಂತೆ ಆನಂದದಿಂದ ನೃತ್ಯ ಮಾಡುತ್ತದೆ ಎಂದಳು. ಇನ್ನು ಬರೆಯುತ್ತಲೇ ಹೋಗಬಹುದು. ಆದರೆ ಕ್ರಿಸ್ತನಿಲ್ಲದವರ ಮರಣ ಅದು ಘೋರವಾದದ್ದು, ಸಂಕಟದಿಂದ ಕೂಡಿದದೂ ಆಗಿದೆ. ನಾಸ್ತಿಕವಾದಿ ಆಲ್ಡೇರ್, ಅಯ್ಯೋ, ಮಾನವನಿಂದಲೂ ದೇವರಿಂದಲೂ ಕೈಬಿಡಲ್ಪಟ್ಟನಲ್ಲ ಎಂದನು. ರೋಮಾಯ ಚಕ್ರವರ್ತಿಯಾದ ಸೀಸರ್ ತನ್ನನ್ನು ಇರಿದವನನ್ನು, ಅಯ್ಯೋ ಬ್ರೂಟಸನ್ನೇ, ನೀನಾ ಎಂದನು. ಆರ್ಕಿಮಿಡಿಸನು ಸಾಯುವಾಗ ತಾನು ನೆಲದಲ್ಲಿ ಬರೆದಿದ್ದ ಚಿತ್ರಗಳನ್ನು ತೋರಿಸಿ, ಇವುಗಳನ್ನು ಅಳಿಸಿಬಿಡಬೇಡಿರಿ ಎಂದನು. ಫ್ರಾನ್ಸ್ ದೇಶದ ಅರಸ, ಅಯ್ಯೋ ಎಷ್ಟು ರಕ್ತ, ಎಷ್ಟು ಕೊಲೆಗಳು, ಅಯ್ಯೋ ನಾನು ಅನ್ಯಾಯದ ಆಲೋಚನೆಗಳೆಲ್ಲ ಹಿಂಬಾಲಿಸಿದೆನಲ್ಲ ಎಂದು ಹಂಬಲಿಸಿದನು. ಮಿರಾಬು ಎಂಬ ನಾಸ್ತಿಕನು, ನಿತ್ಯವನ್ನು ನೆನೆದರೆ ನಡುಕವಾಗಿದೆಯಲ್ಲ, ನನಗೆ ಮೂರ್ಛೆಯ ಔಷಧಿಯನ್ನು ಕೊಡಿರಿ ಎಂದನು. ನನ್ನ ಪ್ರಿಯ ಸ್ವಾಮಿಯಾದರೂ ಪೂರ್ಣ ಸಮಾಧಾನದಿಂದ ಯಾವುದೇ ಸಂದರ್ಭಗಳು ಪರಿಸ್ಥಿತಿಗಳಿದ್ದಾಗಿಯೂ ಜಯದೊಂದಿಗೆ ಸಂತೋಷದಿಂದ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಪ್ರಾಣ ಬಿಟ್ಟನು. ತಂದೆಯೊಂದಿಗೆ ಆತನಿಗಿದ್ದ ಸಂಬಂಧ ನಮ್ಮನ್ನು ಪರವಶಗೊಳಿಸುತ್ತದೆಯಲ್ಲವೇ? 2. ಒಪ್ಪಿಸಿಕೊಡುವ ವಾರ್ತೆ. ತನ್ನನ್ನು ಯಾವಾಗಲೂ ತಂದೆಯೊಂದಿಗೆ ಒಂದಾಗಿಸಿಕೊಂಡಿದ್ದ ಕ್ರಿಸ್ತನು ತನ್ನ ಅರ್ಪಣೆಯ ಮಾತುಗಳನ್ನು ಈ ವಾಕ್ಯದ ಮೂಲಕ ವಿವರಿಸಿದನು. ತಂದೆಯು ಆತನ ಬಳಿ ಸರ್ವವನ್ನು ಒಪ್ಪಿಸಿಕೊಟ್ಟಿದ್ದನು. ಕ್ರಿಸ್ತನು ಸಹ ತನಗಿದ್ದೆಲ್ಲವನ್ನು ತಂದೆಗೆ ಒಪ್ಪಿಸಿಕೊಟ್ಟಿದ್ದನು. ತಂದೆಯೇ, ನಿನ್ನ ಕೈಯಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟಿದ್ದೇನೆ ಎಂಬ ವಾಕ್ಯವು ಬಾಳಲಾರದವನ ಏಡಿತನದ ವಾರ್ತೆಯೋ, ಕರ್ತವ್ಯವನ್ನು ತಳ್ಳಿಹಾಕಿ ತಂದೆಯ ಬಳಿ ಸೇರಿಬಿಡೋಣವೆಂಬ ವಾರ್ತೆಯೋ, ಪ್ರಪಂಚದ ಶ್ರಮೆ ಸಂಕಟಗಳನ್ನು ಸಹಿಸಲಾರದೆ ಭಯದಿಂದ ಹೇಳುವ ಮಾತುಗಳೋ ಆಗಿಲ್ಲದೆ ಸಂಪೂರ್ಣ ಸಮರ್ಪಣೆಯ ವಾರ್ತೆ, ತಂದೆಯ ಚಿತ್ತಕ್ಕೆ ಅರ್ಪಿಸುವ ವಾರ್ತೆಯೇ ಆಗಿದೆ. ಅರ್ಪಣೆಯ ಜೀವಿತವನ್ನೇ ನಡೆಸಿದ ಅಪೊಸ್ತಲನಾದ ಪೌಲನು, ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ತನ್ನ ವಶದಲ್ಲಿಟ್ಟಿರುವುದನ್ನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ ಎನ್ನುತ್ತಾನೆ. 2 ತಿಮೋತಿ 1:12. ನೀನು ಪೂರ್ತಿಯಾಗಿ ಕರ್ತನಿಗೆ ಒಪ್ಪಿಸಿಕೊಡುವಾಗ ಕರ್ತನು ಪೂರ್ತಿಯಾಗಿ ನಿನ್ನ ಜವಾಬ್ದಾರಿಕೆಯನ್ನು ವಹಿಸಿಕೊಳ್ಳುತ್ತಾನೆ. ಅನೇಕ ಭಕ್ತರು ತಮ್ಮ ಉಸಿರನ್ನು ಬಿಡುವಾಗ ತಂದೆಯ ಬಳಿ ಆತ್ಮವನ್ನು ಒಪ್ಪಿಸಿಕೊಟ್ಟು ನಿತ್ಯಕ್ಕೆ ದಾಟಿ ಹೋಗಿದ್ದಾರೆ. ಸೆಪೆನ್ಯ, ಭಕ್ತ ಅಗೋಸ್ಟಿನ್, ಪೋಲಿಕಾರ್ಪ್, ಮಾರ್ಟಿನ್ ಲೂಥರ್ ಇವರೆಲ್ಲರೂ ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತಾನೆ ಎಂದಿದ್ದಾರೆ. 3. ಜಯದ ವಾರ್ತೆ.
ಕಲ್ವಾರಿಯ ಯುದ್ಧರಂಗದಲ್ಲಿ ಏಕಾಕಿಯಾಗಿ ನಿಂತು ಯುದ್ಧ ಮಾಡಿದ ಕ್ರಿಸ್ತನು ನುಡಿದ ಜಯವಾರ್ತೆ, ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿ ಕೊಡುತ್ತೇನೆ ಎಂಬುದೇ. ಕ್ರಿಸ್ತನನ್ನು ಕೊಲ್ಲಲು, ಆತನ ಆತ್ಮವನ್ನು ತೆಗೆಯಲು ಸೈತಾನನು ಮಾಡಿದ ಪ್ರಯತ್ನ ಅನೇಕ. ಆತನು ಬಾಲಕನಾಗಿದ್ದಾಗ ಕೊಲೆ ಮಾಡಲ್ಪಡಲಿದ್ದನು. ಸಿಲುಬೆಗೆ ಒಪ್ಪಿಸಿಕೊಟ್ಟಾಗ ಅನೇಕ ಶರೀರದ ಶ್ರಮೆಯು ನಿಮಿತ್ತವೂ ಸಹ ಆತನ ಆತ್ಮವನ್ನು ತೆಗೆಯಲಾಗಲಿಲ್ಲ. ಕ್ರಿಸ್ತನು, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡಲು ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೆ ನನಗೆ ಅಧಿಕಾರ ಉಂಟು. ಯೋಹಾನ 10:19 ಎಂದು ಹೇಳಿದನು. ಆತನ ಪ್ರಾಣವನ್ನು ತೆಗೆಯಲು ಬಂದವರ ಮೇಲೆ ಆತನು ಜಯಗಳಿಸಿದನು. ಆತನ ಪ್ರಾಣವನ್ನು ತೆಗೆಯಲು ಬಂದ ಸೈತಾನನ ಮೇಲೆ ಜಯ ಹೊಂದಿದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಜಯಿಸಿದನು. ಇಬ್ರಿಯ 2:14. ಅದರ ನಂತರವೇ ಜಯಧ್ವನಿಯಿಂದ ತಂದೆಯ ಕೈಯಲ್ಲಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆತನನ್ನು ಶ್ರಮೆಪಡಿಸಿದವರಿಗೆ ಆತನ ಪ್ರಾಣದ ಮೇಲೆ ಜಯ ಗಳಿಸಲಾಗಲಿಲ್ಲ. ಮಾತ್ರವಲ್ಲದೆ ಪಾತಾಳ ಮರಣಗಳು ಆತನನ್ನು ಜಯಿಸಲಾಗಲಿಲ್ಲ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಯಿತು. 1 ಕೊರಿಂಥ 15:26. ಸೈತಾನನು ಮರಣದ ವೇಳೆಗಳಲ್ಲಿ ಅನೇಕ ಗೊಂದಲಗಳನ್ನು, ಕಳವಳಗಳನ್ನು, ಸಂಕಟಗಳನ್ನು ತಂದುಹಾಕಿ ತಂದೆ ದೇವರ ಕೈಗಳಲ್ಲಿ ಆತ್ಮವನ್ನು ಒಪ್ಪಿಸಿಕೊಡಲಾರದಂತೆ ಅಧೈರ್ಯಗಳನ್ನು, ಮನಗುಂದುವಿಕೆಯನ್ನು ಮರಣದ ಕಾರಿರುಳಿನ ವೇಳೆಗಳಲ್ಲಿ ತಂದು ಹಾಕುವನು. ಎಂಥ ಮನುಷ್ಯನೇ ಆಗಿದ್ದರೂ ಅವನ ಆತ್ಮವನ್ನು ತತ್ತರಿಸುವಂತೆ ಮಾಡುವನು. ಆದಾಮನ ಮೂಲಕ ಲೋಕದೊಳಗೆ ಪ್ರವೇಶಿಸಿದಂಥ ಮರಣವು ಕ್ರಿಸ್ತನ ಮೂಲಕ ಜಯವಾಗಿ ನುಂಗಿಹೋಯಿತು. ಕ್ರಿಸ್ತನು ತನ್ನ ಆತ್ಮವನ್ನು ತಂದೆಯ ಬಳಿ ಒಪ್ಪಿಸಿಕೊಟ್ಟು ಮರಣವನ್ನು ಜಯಿಸಿದನು. ಮರಣವೇ, ನಿನ್ನ ಜಯವೆಲ್ಲಿ? ಮರಣವೇ, ನಿನ್ನ ವಿಷದ ಕೊಂಡಿಯಲ್ಲಿ ಎಂದು ಹೇಳಿ ನಮಗೆ ಮರಣದ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಮರಣದ ಪಾತಾಳದ ಬೀಗದ ಕೈಗಳನ್ನು ಕಿತ್ತುಕೊಂಡನು. ಪ್ರಕಟಣೆ 1:18. ದೇವಮಗುವೆ, ಉಲ್ಲಾಸಿಸು, ಮರಣವಾಗಲಿ ಪಾತಾಳವಾಗಲಿ ನಿನ್ನನ್ನು ಜಯಿಸಲಾರದು. ನಾವು ನಮ್ಮ ಆತ್ಮವನ್ನು ಒಪ್ಪಿಸಿಕೊಡುವಾಗ ಕ್ರಿಸ್ತನ ಜೊತೆಯಲ್ಲಿ ಇರೋಣ. ಫಿಲಿಪ್ಪಿ 1:23. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಫಿಲಿಪ್ಪಿ 1:23. ಆದ್ದರಿಂದ ಪ್ರತಿಯೊಬ್ಬ ದೇವರ ಮಕ್ಕಳು ತಂದೆಯ ಕೈಗಳಲ್ಲಿ ಆತ್ಮವನ್ನು ಒಪ್ಪಿಸಿಕೊಡುವ ವಾರ್ತೆಯು ಜಯಧ್ವನಿಯಾಗಿಯೇ ಇರುವುದು. 4. ನಂಬಿಕೆಯ ವಾರ್ತೆ. ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುವ ಈ ವಾರ್ತೆ ಪೂರ್ಣವಾಗಿ ನಂಬಲರ್ಹವಾದ ಸಮರ್ಪಣೆಯ ನುಡಿ. ನಿನ್ನ ಕೈಗಳಲ್ಲಿ ಎನ್ನುತ್ತಾನೆ ಕ್ರಿಸ್ತೇಸು. ಕಾರಣವೇನೆಂದರೆ ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. ಯೋಹಾನ 10:29 ಎಂಬ ಅಚಲವಾದ ನಂಬಿಕೆ ಆತನಿಗಿದ್ದಿತು. ಏಕೆಂದರೆ ಅಂಗೈಗಳಲ್ಲಿ ಆತನು ಚಿತ್ರಿಸಿದನಲ್ಲವೇ. ಯೆಶಾಯ 49:16. ಈ ನಂಬಿಕೆಯೊಂದಿಗೆ ನಾವು ಮುಂದೆ ಸಾಗೋಣ. ಸಾಮಾನ್ಯವಾಗಿ ಹಳೆ ಒಡಂಬಡಿಕೆಯ ಭಕ್ತರು ರಾತ್ರಿ ವೇಳೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗ ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ನಿದ್ರಿಸುತ್ತಿದ್ದರು. ಅರಸನಾದ ದಾವೀದನು ಈ ವಾಕ್ಯವನ್ನು ಗೀತವನ್ನಾಗಿ ರಚಿಸಿ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. ಕರ್ತನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದಿ ಎಂದು ಕೀರ್ತನೆ 31:5 ಹಾಡಿದ್ದಾನೆ. ಇದು ರಾತ್ರಿಯಲ್ಲಿ ನಿದ್ರಿಸುವ ಮೊದಲು ಹೇಳುವಂಥ ಒಂದು ನಂಬಿಕೆಯ ಪ್ರಾರ್ಥನೆ. ಇದು ತಾಯಿಯಾದ ಮರಿಯಳಿಂದ ಕ್ರಿಸ್ತನಿಗೆ ಹೇಳಿಕೊಂಡಲಾದ ಒಂದು ನಂಬಿಕೆಯ ಪ್ರಾರ್ಥನೆಯೂ ಹೌದು. ಆದರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗಾದರೂ ಕ್ರಿಸ್ತನಲ್ಲಿ ನಿದ್ರಿಸುವ ಮೊದಲು ತಂದೆಯಲ್ಲಿ ನಾವು ಇಟ್ಟಿರುವ ನಂಬಿಕೆಯನ್ನು ಪ್ರಕಟಿಸುವ ನಂಬಿಕೆಯ ಘೋಷವೂ ಆಗಿದೆ. ಅಲ್ಲೇಲುಯ. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು.
ನಂಬಿಕೆಯಿಂದ ನಮ್ಮ ಆತ್ಮವನ್ನು ತಂದೆಯ ಬಳಿ ಒಪ್ಪಿಸಿಕೊಟ್ಟು ನಿತ್ಯ ರಾಜ್ಯದೊಳಗೆ ದಾಟಿ ಹೋಗೋಣ. ನಮಗೆ ನಂಬಿಕೆ ಇದೆ. ಕ್ರಿಸ್ತನಲ್ಲಿ ನಮಗುಂಟಾದ ಆ ನಂಬಿಕೆ ಮಹಿಮೆಯ ನಂಬಿಕೆ. ಆ ನಂಬಿಕೆ ನಮ್ಮನ್ನು ಲಜ್ಜೆಗೊಳಿಸದು. ಆ ನಂಬಿಕೆಯು ಪರಲೋಕದ ವಾಸಸ್ಥಳವನ್ನು ನಮಗೆ ತೆರೆದು ಕೊಡುವುದು. ಮಹಿಮಾ ಪ್ರಭಾವದಿಂದ ಪ್ರಕಾಶಿಸುವ ಬೆಳಕಿನ ರಾಜ್ಯದಲ್ಲಿ ನಮ್ಮ ಪ್ರಿಯ ಕ್ರಿಸ್ತನೊಂದಿಗೆ ನಾವು ಎಂದೆಂದು ರಾಜ್ಯವಾಳೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.